ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಲಾಸ್ಟ್ ಸ್ಯಾಟರ್ಡೇ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಟೈಮ್ ನೋಡ್ತಾ ಇರ್ಬೋದು, 4:15 ಆಗಿದೆ ಬೆಳಗಿನ ಜಾವ. ಇವತ್ತಿನ ಡೇ ನಮ್ಮದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಯಿತು, ಏಕೆಂದರೆ ನಾವೆಲ್ಲ ಒನ್ ಡೇ ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಟ್ರಿಪ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀವಿ. ನಾವು ನಮ್ಮ ಮನೆಯಿಂದ ಪಲಾವ್ನ ಮಾಡ್ಕೊಂಡು ಹೋಗಿದ್ವಿ ಬೆಳಗ್ಗೆ ಟಿಫನ್ಗೆ ಅಂತ. ಅದ್ರ ಜೊತೆ ಸ್ವಲ್ಪ ನಿಪ್ಪಟ್ಟು ಮಾಡ್ಕೊಂಡಿದ್ವಿ, ಹಾಗೆ ಮೊಸರು ಬಜ್ಜಿ, ಹಾಗೆ ಚಕ್ಲಿ ತೊಗೊಂಡು ಹೊರಟ್ವಿ. ತುಮಕೂರಿಂದ ನಾವು ನೆಲಮಂಗಲಕ್ಕೆ ಗೌರ್ಮೆಂಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ. ಅಲ್ಲಿ ನಮ್ಮ ದೊಡ್ಡಪ್ಪ ಅವರು ಟಿ ಮಾಡಿದರು. ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 6:30, 7 ಆಗ್ತಾಯಿತ್ತು. ಟಿ ಬಂದು ವೆಯ್ಟ್ ಮಾಡ್ತಾಯಿತ್ತು ನಮಗೋಸ್ಕರ. ಆಮೇಲೆ ನಾವು ಎಲ್ಲ ಜಾಯಿನ್ ಆದ್ವಿ. ಫಸ್ಟ್ ನಾವು ಹೋಗಿದ್ದು ಷಣ್ಮಾತ್ಮನ ದೇವಸ್ಥಾನ, ಮಧುರೆ ಅಂತ, ಅಲ್ಲಿಗೆ ಹೋಗಿದ್ವಿ. ಚಿಕ್ಕ ಮಧುರೆ ಅಂತಲೇ ಕರೀತಾರೆ. ಷಣ್ಮಾತ್ಮನ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಫಸ್ಟ್ನೇ ಪೂಜೆನೇ 8:30ಗಿತ್ತು. ಒಂದು ಸ್ವಲ್ಪ ಲೇಟ್ ಆಯಿತು, ನಾವು ಬೇಗನೆ ಹೋಗಿದ್ವಿ. ತುಂಬ ಜನ ಇದ್ರೂ ತುಂಬ ಸಿಸ್ಟಮ್ಯಾಟಿಕ್ ವೇನಲ್ಲಿ ಒಳಗಡೆ ದೇವ್ರ ದರ್ಶನಕ್ಕೆ ಬಿಟ್ಟರು. ತುಂಬ ಚೆನ್ನಾಗಿ ದರ್ಶನವೂ ಆಯಿತು, ಜನ ಇದ್ರೂ. ಅದಾದಮೇಲೆ ಅಲ್ಲೇ ಎಳ್ಬತ್ತಿ ಹಚ್ಚಿ ನಾವು ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಪೀಸ್ಫುಲ್ಲಾಗಿತ್ತು. ಅದಾದಮೇಲೆ ಆನ್ ದ ವೇ ಆಫ್ ದೊಡ್ಡಬಳ್ಳಾಪುರ ನಾವು ತಿಂಡಿಗೆ ಸ್ಟಾಪ್ ಮಾಡಿದ್ವಿ. ಎಲ್ಲರೂ ಪಲಾವು ಮೊಸರು ಬಜ್ಜಿನ ತಿಂದರು. ನಾನು ಕೂಡ ನನ್ನ ಟಿಫನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಇದ್ದಿದ್ದು ದೊಡ್ಡಬಳ್ಳಾಪುರದಲ್ಲಿ ಎಲ್ಲೋಗಿದ್ವಿ ಅಂತ ಅಂದರೆ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ. ಇಲ್ಲಂತೂ ವಿಪರೀತ ರಶ್ ಇತ್ತು, ಕಾಲು ಬೇರೆ ತುಂಬಾ ಸುಡ್ತಾ ಇತ್ತು. ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು, ಆಲ್ರೆಡಿ 12:30 ಆಗೋಗಿತ್ತು. ನಾವು ರೀಚ್ ಆಗೋಷ್ಟೊತ್ತಿಗೆ ತುಂಬಾ ಬಿಸಿಲಿತ್ತು, ನಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಅದಲ್ದಲೆ ರಶ್ ಕೂಡ ತುಂಬ ಇತ್ತು, ಕ್ಯೂ ಸಿಸ್ಟಮ್. ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡು ಬೇಗ ದರ್ಶನ ಮಾಡಿದ್ವಿ, ಏಕೆಂದರೆ ನಮ್ಮದಿನ ನೆಕ್ಸ್ಟ್ ಮುಂದೆ ಟ್ರಿಪ್ಪಿಗೆ ಟೈಮ್ ಅಡ್ಜಸ್ಟ್ ಆಗಲಿ ಅನ್ನೋದಕ್ಕೆ. ಈ ದೇವಸ್ಥಾನದಲ್ಲಿ ನನಗೊಂದು ಪಾಯಿಂಟ್ ತುಂಬಾ ಇಷ್ಟ ಆಯಿತು. ಅದು ಏನಪ್ಪ ಅಂದರೆ, ದೇವಸ್ಥಾನಕ್ಕೆ ಎಂಟರ್ ಆಗುವಾಗ ಈ ಥರ ನೀರು ಹಾಕಿದ್ರು. ನೀರು ಕೂಡ ಕಾಲು ತೊಳ್ಕೊಳ್ಳುವಾಗ ಹಾಗೆ ಅಷ್ಟು ದೂರದಿಂದ ಬಿಸಿಲಲ್ಲಿ ಬಂದಿದ್ದಕ್ಕೂ ಕಾಲೆಲ್ಲ ತುಂಬ ಸುಡ್ತಾಯಿತ್ತು. ಕಾಲು ಫುಲ್ಲು ತಣ್ಣಗಾಯಿತು ಅಲ್ಲಿ ನೀರೊಳಗೆ ಕಾಲಿಟ್ಟಿದ ತಕ್ಷಣ. ಅದಾದಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಹೇಗೋ ಆಚೆ ಬಂದ್ವಿ. ದರ್ಶನವೂ ತುಂಬ ಚೆನ್ನಾಗಾಯಿತು, ಬಟ್ ರಶ್ ಇತ್ತು ಅಷ್ಟೇ. ಅಲ್ಲೇ ದೇವಸ್ಥಾನದಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ ವೀಡಿಯೋಸ್ನ ತಗೊಂಡು ಹಾಗೆ ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಬಂದುಬಿಟ್ಟು ನಂದಿ ಹಿಲ್ಸ್. ಇದಂತೂ ತುಂಬಾ ಘಾಟ್ ಸೆಕ್ಷನ್. ನಾವು ಆಲ್ಮೋಸ್ಟ್ ಘಾಟಿ ಸುಬ್ರಹ್ಮಣ್ಯ ಹಾಗೆ ನಂದಿ ಹಿಲ್ಸ್ ನೋಡ್ತಾ ಇರೋದು ಸೆಕೆಂಡ್ ಟೈಮ್. ನಮ್ಮ ದೊಡ್ಡಪ್ಪ ಅವರು ಫಸ್ಟ್ ಟೈಮ್, ಅವ್ರು ಹೋಗಿರಲಿಲ್ಲ. ನಾವು ನಮ್ಮ ಫ್ಯಾಮಿಲಿಯವರು ಹೋಗಿದ್ವಿ. ನಾವಿನ್ನು ತುಂಬ ಚಿಕ್ಕವರು, ಅಷ್ಟೊಂದು ನೆನಪಿರಲಿಲ್ಲ. ಈ ಸತಿ ಹೋಗಿದ್ದು ತುಂಬಾ ನೆನಪಿರುತ್ತೆ. ಈ ಥರ ಫ್ಯಾಮಿಲಿ ಟೈಮ್ ತುಂಬಾ ಇಂಪಾರ್ಟೆಂಟ್. ಹಾಗೆ ನಾವು ನವಂಬರ್ ಟೈಮಲ್ಲಿ ಹೋಗಬೇಕಾಗಿತ್ತು, ಬಟ್ ಯಾರೂ ಫ್ರೀ ಇರಲ್ಲ ನಮ್ಮ ಫ್ಯಾಮಿಲೀಲಿ ಅಂತ. ಈಗ ಎಲ್ರಿಗೂ ಒಟ್ಟಿಗೆ ರಜಾ ಇದ್ದಿದ್ದ ಕಾರಣ, ಮಕ್ಕಳಿಗೆಲ್ಲ, ನಮಗೂ ಹಾಗೆ ಎಲ್ಲರಿಗೂ ರಜಾ ಇದ್ದಿದ್ದ ಕಾರಣ ಈ ಸತಿ ನಾವು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಇದು ಬಂದು ಟಿಪ್ಪು ಡ್ರಾಪ್. ಇಲ್ಲಂತೂ ತುಂಬಾ ಗಾಳಿ ಸಕ್ಕತ್ತಾಗಿ ಬೀಸ್ತಿತ್ತು. ಕೆಳಗೆ ಈ ಗಾಳಿ ಇರಲಿಲ್ಲ, ಮೇಲೆ ಮಾತ್ರ ತುಂಬಾ ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು. ಬಿಸಿಲಲ್ಲಿ ನಡ್ಕೊಂಬಂದು ತುಂಬಾ ಶಾಖೆ ಆಗೋಗ್ಬಿಟ್ಟಿತ್ತು. ಈ ಗಾಳಿ ಬೀಸಿ ಎಲ್ಲ ತಣ್ಣಗಾಯಿತು. ಅದಾದಮೇಲೆ ವ್ಯೂಸು ಅಷ್ಟೇ ತುಂಬಾ ಚೆನ್ನಾಗಿತ್ತು, ವ್ಯೂ ಪಾಯಿಂಟ್ಗಳು. ಅದಾದ ನಂತರ ನಾವು ನೆಕ್ಸ್ಟ್ ಹೋಗಿದ್ದು ಈಶಾ ಫೌಂಡೇಶನ್. ನಮ್ಮ ಮೇನ್ ಟ್ರಿಪ್ ಬಂದುಬಿಟ್ಟು ಈಶಾ ಫೌಂಡೇಶನ್ಗೆ ಹೋಗಬೇಕು ಅಂತಲೇ. ಇಲ್ಲಿ ಆದಿಯೋಗಿ ಸ್ಟ್ಯಾಚು ಇದೆಯಲ್ಲ, ಅದನ್ನು ನೋಡಬೇಕು ಅಂತಲೇ ನಾವು ಹೋಗಿದ್ದಿದ್ದು. ಟ್ರಿಪ್ ಪ್ಲ್ಯಾನ್ ಮಾಡಿದ್ದಿದೆ ಇಲ್ಲಿಗೆ ಹೋಗಬೇಕು ಅಂತ. ಆನ್ ದ ವೇ ಆ ದೇವಸ್ಥಾನಗಳು ಎಲ್ಲ ಸಿಕ್ತು, ನಂದಿ ಬೆಟ್ಟ ಸಿಕ್ತು. ಹಾಗೆ ಅದನ್ನ ಎಲ್ಲ ನೋಡಿಕೊಂಡು ಈಶಾ ಫೌಂಡೇಶನ್ಗೆ ಹೋದ್ವಿ. ನೋಡ್ತಾ ಇರ್ಬೋದು, ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋಸ್ ವೀಡಿಯೋಸ್ನ ತಗೊಂಡ್ವಿ ಇಲ್ಲಿ ಅಷ್ಟೇ. ಹಾಗೆ ನೈಟ್ ಶೋ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ತುಂಬಾ ಜನನೂ ಇದ್ದರು. ಆ್ಯಕ್ಚುಲಿ ಇಲ್ಲಿ ಬಿಸಿಲು ತುಂಬಾ ಇತ್ತು, ಬಟ್ ಆಗ ಅನಿಸ್ತಾ ಇರಲಿಲ್ಲ. ಅಲ್ಲಿ ನೋಡೋದೇ ಒಂದು ಖುಷಿ ಆಗೋಯಿತು.
ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ಇಲ್ಲಿಗೆ ಹೋಗಬೇಕು ಅಂತ. ಫೈನಲಿ ಹೋದ್ವಿ. ಇದು ಓಪನ್ ಆಗಿ 2 ವರ್ಷ ಆಗಿದೆ. 2 ವರ್ಷದಲ್ಲಿ ಈ ವರ್ಷ ಹೋಗೋದಕ್ಕೆ ಸಾಧ್ಯ ಆಯಿತು. ಎಲ್ಲರಿಗೂ ತುಂಬಾ ಖುಷಿ ಆಯಿತು ಹೋಗಿದ್ದಕ್ಕೆ. ಹಾಗೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕಂತೂ ತುಂಬಾ ಖುಷಿ ಆಯಿತು. ಹಾಗೆ ನೈಟ್ ಶೋ ಕರೆಕ್ಟಾಗಿ 7ಗೆ ಸ್ಟಾರ್ಟ್ ಆಗುತ್ತೆ. ಬಟ್ LED ಶೋ ಬಂದುಬಿಟ್ಟು 7:20ಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಪ್ರತಿಯೊಂದು LED ಡಿಸ್ಪ್ಲೇ ಆಗೋವಾಗ ಒಂದೊಂದು ಸ್ಟೋರಿ ಹೇಳ್ತಾರೆ. ಆ ಸ್ಟೋರಿ ತಕ್ಕನಾಗಿ LED ಆನ್ಸ್ ಆಗ್ತಾ ಇರುತ್ತೆ. ಅದಂತೂ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಸ್ಟೋರಿನ ಕನ್ನಡದಲ್ಲಿ ಹೇಳಬೇಕಾಯ್ತು, ಇಂಗ್ಲೀಷಲ್ಲಿ ಹೇಳಿದ್ರು. ಅದೊಂದು ಬೇಜಾರಾಯಿತು. ಅದಾದಮೇಲೆ ಅದನ್ನ ನೋಡಿಕೊಂಡು ನಾವು ಬೇಗನೆ ಹೊರಟು ಹಾಗೆ ನೈಟ್ ಎಲ್ಲರಿಗೂ ಸುಸ್ತಾಗಿತ್ತು. ಮತ್ತೆ ಮನೆಗೆ ಹೋಗಿ ಊಟ ಮಾಡೋಕ್ಕಾಗಲ್ಲ ಅಂತ ಆನ್ ದ ವೇ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೊರಟ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಸಂಡೇ ನಾವು ಸಿಸ್ಟರ್ಸ್ ಎಲ್ಲ ಬನ್ನೇರುಘಟ್ಟಕ್ಕೆ ಹೋಗಿದ್ವಿ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಹೋಗಿದ್ವಿ. ಇಲ್ಲಿ ಅನಿಮಲ್ಸ್ನೆಲ್ಲ ನೋಡಿಕೊಂಡು, ಹಾಗೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಇದ್ದರು. ಮಕ್ಕಳಿಗೆಲ್ಲ ಅನಿಮಲ್ಸ್ನೆಲ್ಲ ತೋರಿಸ್ಕೊಂಡು ಹಾಗೆ ರಿಟರ್ನ್ ಬಂದ್ವಿ. ಇಲ್ಲೂ ಅಷ್ಟೇ ತುಂಬಾ ಬಿಸಿಲಿತ್ತು. ನಾವು ಹಿಂದಿನ ದಿನ ಬೇರೆ ಟ್ರಿಪ್ ಮಾಡ್ಕೊಂಡು ಬಂದಿದ್ವಿ. ಕಾಲೆಲ್ಲ ನೋವ್ತಾಯಿತ್ತು. ಸೊ ದಟ್ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗೋಗ್ಬಿಟ್ಟಿತ್ತು ನೆಕ್ಸ್ಟ್ ಡೇಗಾಗಲೇ. ಅದರಲ್ಲೆಲ್ಲ ಇದು ಬಟರ್ಫ್ಲೈ ಪಾರ್ಕ್ ಒಂದು ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನೆರಳಿತ್ತು. ಅದರಲ್ಲೂ ಅದನ್ನು ಒಂದೇ ಕ್ಲೀನಾಗಿ ನೋಡೋಕ್ಕಾಗಿದ್ದು. ಝೂ ಆಗಿರ್ಬೋದು, ಸಫಾರಿ ಆಗಿರ್ಬೋದು, ಹಾಗೆ ಟಿಕೆಟು ಅಷ್ಟೇ ತುಂಬಾ ಕಾಸ್ಟ್ಲಿ ಇಲ್ಲಿ. ಇದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ರಿಟರ್ನ್ ಇಷ್ಟ ಆಗಿತ್ತು ಇವತ್ತಿನ ಟ್ರಿಪ್ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.